ನೆವರ್ ಸ್ಟಾಪ್. ನಿರ್ಧಾರ ಮಾಡಾಗಿದೆ, ಏನು ಬೇಕಾದರೂ ಆಗಲಿ, ಆಗಿದ್ದೆಲ್ಲ ಆಗಲಿ, ಎಲ್ಲದನ್ನು ಫೇಸ್ ಮಾಡ್ತೀನಿ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಇಟ್ಟಿರೋ ಗುರಿನ ಮುಟ್ಟೋವರೆಗೂ ಬಿಡೋದು ಬೇಡ. ಗೆಲ್ಲೋಣ ಬಿಡ್ರಿ, ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀವಿ. ನಮ್ಮ ವೆಯ್ಟ್ ಲಾಸ್ ಚಾಲೆಂಜ್ನ 30 ಡೇಸಲ್ಲಿ ನಮ್ಮ ಟಾರ್ಗೆಟ್ ಎಷ್ಟಿದೆ ಅಷ್ಟನ್ನು ಮುಟ್ಟೇ ಮುಟ್ತೀವಿ. ಓಕೆನಾ? ಗೆದ್ದೇ ಗೆಲ್ತೀವಿ. ಈ ರೀತಿ ಮೋಟಿವೇಶನ್ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನಿಸಿದರೆ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಹೈಪ್ ಅಂತ ಬಟನ್ ಇದೆ, ಹೈಪನ್ನು ಕ್ಲಿಕ್ ಮಾಡ್ಕೋಬೋದು. ಯಾರಿಗಾದರೂ ನನ್ನ ವಿಡಿಯೋಸ್ ಇದೇ ರೀತಿ ಒಂದೊಂದು ಹೆಲ್ತಿ ಟಿಪ್ಸ್ ಬೇಕು ಅಂತ ಅನಿಸಿದರೆ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೀವು ಕೂಡ ಮೆಂಬರ್ಶಿಪ್ನ ತಗೋಬೋದು. ನಿಮಗೆ ವಾರಕ್ಕೆ ಒಂದು ವಿಡಿಯೋಸ್, ನಿಮಗೋಸ್ಕರ ಒಂದೊಂದು ವಿಡಿಯೋಸ್ ಹೆಲ್ತಿ ಟಿಪ್ಸ್ ಜೊತೆಗೆ ಬರ್ತಾ ಇರುತ್ತೆ. ಬೇಕು ಅನ್ನೋರು ಜಾಯಿನ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಮೆಂಬರ್ಶಿಪ್ನ ತಗೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ, ಎಲ್ಲ ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನನ್ನ ಇವತ್ತಿನ ವೆಯ್ಟ್, ಫಸ್ಟೇ ನನ್ನ ವೆಯ್ಟ್ ಬಂದು 58.75 ಇತ್ತು. 58 kg 750 ಗ್ರಾಮ್ ಇತ್ತು. ಇವತ್ತು ನನ್ನ ವೆಯ್ಟು ಡೇ 5 ಆಗಿರೋದ್ರಿಂದ ನನ್ನ ವೆಯ್ಟ್ ಬಂದು 58 kg 350 ಗ್ರಾಮ್ ಆಗಿದೆ. ಅಂದರೆ ಹೆಚ್ಚು ಕಮ್ಮಿ ಸ್ವಲ್ಪ 300 ಗ್ರಾಮ್ ಅಷ್ಟೇ ಕಮ್ಮಿ ಆಗಿದೆ, ಹೆಚ್ಚು ಕಮ್ಮಿ. ಅಂದರೆ ನಿನ್ನೆ ಎಷ್ಟಿತ್ತು ಬಟ್ ಇವತ್ತು ಅಷ್ಟೇ ಇದೆ, ಯಾವುದೇ ರೀತಿ ವೇರಿಯೇಷನ್ ಆಗಿಲ್ಲ. 4th ಡೇಲೂ ಕೂಡ ನನ್ನ ವೆಯ್ಟ್ ಬಂದು 58.30 ಇತ್ತು. ಹಾಗೆಯೇ ಇವತ್ತು ಬಂದು ನನ್ನ ವೆಯ್ಟು 58.35 ಇದೆ, ಅಷ್ಟೇ ಇದೆ, ಯಾವುದೇ ರೀತಿ ವೇರಿಯೇಷನ್ ಇಲ್ಲ. ಇದೇ ರೀತಿ ಇರಬೇಕು. ಓಕೆನಾ? ದಿನ ಕಮ್ಮಿ ಮಾಡೋಕ್ಕೂ ಆಗಲ್ಲ, ಹಾಗೆಯೇ ದಿನ ಜಾಸ್ತಿ ಹೋಗೋಕ್ಕೂ ಆಗಲ್ಲ. ಅಲ್ಪ ಸ್ವಲ್ಪ ಈ ರೀತಿ 100 ಗ್ರಾಮ್ 50 ಗ್ರಾಮ್ ಕಮ್ಮಿ ಮಾಡಿಕೊಂಡೆ ದಿನದಲ್ಲಿ ಇನ್ನೆಷ್ಟು ಕಡಿಮೆ ಮಾಡೋಕ್ಕೆ ಸಾಧ್ಯ ಅಲ್ವಾ? ಅಷ್ಟೇ, ನಮ್ಮ ಕೈಲಿ 50 ಗ್ರಾಮ್ ಕಡಿಮೆ ಆದ್ರೂ ಖುಷಿನೇ. ಒಂದು ದಿನದಲ್ಲಿ 50 ಗ್ರಾಮ್ ಕಮ್ಮಿ ಆಗುತ್ತೆ ಅಂದರೆ ನಿಜವಾಗ್ಲೂ ಅದು ಗ್ರೇಟೇ ಹೇಳಬೇಕು ಅಂದರೆ. ಅಷ್ಟು ಕಡಿಮೆ ಆಗ್ತಾ ಬರ್ತಿದೆ, ಖುಷಿ ಪಡೋಣ. ಓಕೆನಾ? ಓಕೆ, ನಿನ್ನೆ ನನ್ನ ವೆಯ್ಟ್ ಬಂದು ಸೇಮ್ 58.35 ಇತ್ತು, ಇವತ್ತು ಕೂಡ 58.35 ಇದೆ. ನೋಡೋಣ, ಒಂದು 10 ಡೇಸ್ ಆದರೂ ಟೈಮ್ ಬೇಕು. 10 ಡೇಸಲ್ಲಾದ್ರೂ ನನ್ನ ವೆಯ್ಟು 57.5 ಬರುತ್ತಾ ಅಂತ ನೋಡೋಣ ಅಂದ್ಕೊಂಡಿದ್ದೀನಿ. ನೋಡಬೇಕು ಹಿಂಗಾಗುತ್ತೆ ಅಂತ. 10 ಡೇಸಲ್ಲಿ ಅಟ್ಲೀಸ್ಟ್ 1 kg ಆದರೂ ಕಡಿಮೆ ಮಾಡ್ಕೋಬೇಕು. ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಹಾಗೆ ಆಗುತ್ತೆ. ಇಟ್ಟಿರೋ ಗುರಿನ ಮುಟ್ಟೋವರೆಗೂ ಬಿಡಲ್ಲ, ನಾನು ಮಾಡ್ಕೋತೀನಿ. ಹಾಗೆಯೇ ಇವತ್ತು ಡೇ 5 ಆಯಿತು. ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ 5 ದಿನಗಳಾಯ್ತಲ್ವಾ. ಯಾರು ಕೂಡ ನನಗೆ ಕಮೆಂಟ್ಸಲ್ಲಿ ನಿಮ್ಮ ವೆಯ್ಟ್ ಫಸ್ಟ್ ಎಷ್ಟಿತ್ತು ಅನ್ನೋದನ್ನು ಹೇಳ್ಕೊಂಡ್ರಿ, ಬಟ್ 5 ಡೇಸಲ್ಲಿ ನಿಮ್ಮ ವೆಯ್ಟ್ ಲಾಸ್ ಎಷ್ಟು ಗ್ರಾಮ್ ಕಮ್ಮಿ ಆಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ಹೇಳ್ಕೊಂಡಿಲ್ಲ. ಅದನ್ನು ಈ ವಿಡಿಯೋದಲ್ಲಿ ಕೇಳ್ತಾ ಇದ್ದೀನಿ. ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡಿದ್ರ ಅವರು ನಿಮ್ಮ ವೆಯ್ಟ್ ಎಷ್ಟು ಕಡಿಮೆ ಆಗಿದೆ, ಅಥವಾ ಜಾಸ್ತಿ ಆಗಿದೆಯಾ, ಅಥವಾ ಅಷ್ಟರಲ್ಲೇ ಇದೆಯೋ, ಅಥವಾ ಇಂಚಸ್ ಕಮ್ಮಿ ಆಗಿದೆಯೋ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ನೋಡಿದಾಗ ನನಗೂ ಒಂದು ಸ್ವಲ್ಪ ಖುಷಿ ಅಂತ ಅನಿಸುತ್ತೆ. ನಿಮ್ಮ ವೆಯ್ಟ್ ಲಾಸು ಆಗ್ತಿದೆ, ಹೌದು, ನಾನು ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು, ನನ್ನ ವೆಯ್ಟ್ ಲಾಸ್ ನಾನು ಮಾಡ್ಕೋಬೇಕು ಅಂತ ನನಗೂ ಕೂಡ ಖುಷಿ ಆಗುತ್ತೆ. ಹಾಗೆಯೇ ನನ್ನಿಂದ ಏನಾದರೂ ನಿಮಗೆ ಟಿಪ್ಸ್ ಇದ್ದರೆ ಹೇಳ್ಕೊಡೋಕ್ಕೂ ಒಂದು ಖುಷಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಯಾರೆಲ್ಲ ಎಷ್ಟು ಕಡಿಮೆ ಆಗಿದ್ದೀರಾ, ಅಥವಾ ಜಾಸ್ತಿ ಆಗಿದ್ರೂ ಪರವಾಗಿಲ್ಲ, ಅಥವಾ ಸ್ಟ್ರಕ್ ಆಗಿದ್ರೂ ಪರವಾಗಿಲ್ಲ, ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ಇವತ್ತಿನ ಮಾರ್ನಿಂಗ್ ರೂಟೀನ್ ಬಂದು ಚಿಯಾ ಸೀಡ್ ಆಗಿರುತ್ತೆ. ಚಿಯಾ ಸೀಡ್ನ ಕುಡ್ದಿಲ್ಲ ಆದಮೇಲೆ ಇವತ್ತು ಇಂಡಿಪೆಂಡೆನ್ಸ್ ಡೇ, ಹಾಗೆ ಸಾರಿ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇನ್ನು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಮಕ್ಕಳು ಬೇಗ ಸ್ಕೂಲಿಗೆ ಕೂಡ ಹೋಗಬೇಕಿತ್ತು. ಹಾಗಾಗಿ ಹೋಮ್ ಮೇಡ್ ಪುಳಿಯೋಗರೆನ ಮಾಡೋಣ ಅಂತ ಹೋಮ್ ಮೇಡ್ ಪುಳಿಯೋಗರೆನ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಅಂಗಡಿ ಪ್ಯಾಕೆಟಲ್ಲಿ ಇಷ್ಟು ವರ್ಷ, ಒಂದು 10 ಇಯರ್ಸಿಂದನೂ ಮನೆ ಪುಳಿಯೋಗರೆ ಮಾಡ್ತಾ ಇರಲಿಲ್ಲ. ಅಮ್ಮನ ಮನೇಲಿ ಹುಳಿಯನ್ನ ಅಂತ ಮಾಡೋರು, ಅದನ್ನೆಲ್ಲ ಸ್ವಲ್ಪ ಕಾಳುಗಳೆಲ್ಲನೂ ಒನಕೆಯಲ್ಲಿ ಕುಟ್ಟಿ ಹಿಡಿದು ಮಾಡ್ತಾಯಿದ್ರು ಅಮ್ಮನ ಮನೇಲಿ, ಇಲ್ಲಾಂದರೆ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡು ಮಾಡ್ತಾಯಿದ್ರು. ಅದನ್ನು ಹುಳಿಯನ್ನ ಅಂತ ಹೇಳೋರು. ಬಟ್ ಪುಳಿಯೋಗರೆ ಟೇಸ್ಟ್ ಬರ್ತಾ ಇರಲಿಲ್ಲ, ಅದು ಅದೇ ಸಪ್ರೇಟ್ ಟೇಸ್ಟ್ ಬರ್ತಿತ್ತು. ಬಟ್ ಅದು ಚೆನ್ನಾಗಿರ್ತಿತ್ತು. ಬಟ್ ಪುಳಿಯೋಗರೆನೇ ಬೇರೆ, ಅದೇ ಬೇರೆ ಇರ್ತಿತ್ತು. ಆದರೆ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ತುಂಬನೇ ಚೆನ್ನಾಗಿರುತ್ತೆ. ದೇವಸ್ಥಾನದಲ್ಲಿ ನಾನು ತುಂಬ ಕಡೆ ದೇವಸ್ಥಾನಗಳಲ್ಲಿ ನೋಡಿದ್ದೀನಿ, ಪ್ರಸಾದ ಅಂತ ಕೊಡ್ತಾರೆ, ಎಷ್ಟು ಟೇಸ್ಟಾಗಿ ಇಷ್ಟಿಷ್ಟೇ ಕೊಟ್ಬಿಡ್ತಾರೆ ಪ್ರಸಾದ ಅಲ್ವಾ. ಇಷ್ಟು ಚೆನ್ನಾಗಿದೆಯಲ್ಲ, ಹೇಗೆ ಮಾಡ್ತಾರೆ ಅಂತ ಅನ್ಕೋತಿದ್ದೆ. ನಿಜವಾಗ್ಲೂ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಕೂಡ ಇದನ್ನು ಅವ್ರ ಹತ್ರ ನೋಡಿಕೊಂಡು ನಾನು ಕೂಡ ಇದನ್ನು ಟ್ರೈ ಮಾಡ್ತಾ ಇರೋದು. ಹಾಗಾಗಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅನ್ನೋದನ್ನು ಕೂಡ ಇಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಮಾಮೂಲಿ ಅಂತೆ ಎಕ್ಸ್ಟ್ರಾ ಏನೂ ಇಲ್ಲ ಇದರಲ್ಲಿ. ಮನೇಲಿರೋಂಥ ಐಟಮ್ಗಳು ಯಾವುದು ಎಕ್ಸ್ಟ್ರಾ ಏನಿಲ್ಲ. ಬಟ್ ಕೊಬ್ಬರಿಯನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ಕೊಬ್ಬರಿ ಇಲ್ಲದೇ ಇರೋದು ಕಾರಣ ಕೊಬ್ಬರಿನ ಆ್ಯಡ್ ಮಾಡಿಲ್ಲ ಅಷ್ಟೇ, ಇನ್ನೆಲ್ಲನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಏನೇನಪ್ಪ ಅಂದರೆ ಧನಿಯಾ ಕಾಳು, ಹಾಗೆಯೇ ಸಾಸಿವೆ,
ಜೀರಿಗೆ, ಸ್ವಲ್ಪ ಮೆಂತ್ಯ, ಹಾಗೆಯೇ ಕಾಳು ಮೆಣಸು, ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಇಂಗನ್ನ ಮರಿಬೇಡಿ ಆಯಿತಾ. ಇಂಗು ಹಾಕೋದ್ರಿಂದನೇ ಪುಳಿಯೋಗರೆ ತುಂಬ ಚೆನ್ನಾಗಿ ಫ್ಲೇವರ್ನ ಕೊಡುವಂಥದ್ದು. ಅದ್ರ ಜೊತೆಗೆ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು, ಏಕೆಂದರೆ ಪುಳಿಯೋಗರೆ ಯಾವಾಗಲೂ ರೆಡ್ ಕಲರ್ ಇರುತ್ತಲ್ಲ, ಹಾಗಾಗಿ ಬ್ಯಾಡಗೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಗುಂಟೂರು ಮೆಣಸಿನ್ಕಾಯಿ ಗೊತ್ತೇ ಇರುತ್ತೆ, ಖಾರದ ಮೆಣಸಿನ್ಕಾಯಿ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಏಕೆಂದರೆ ಇಲ್ಲಿ ಮೆಣಸನ್ನ ಆ್ಯಡ್ ಮಾಡಿರೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿನ ನೋಡಿ, ಒಣಮೆಣಸಿನ್ಕಾಯಿನ ನೋಡಿ ಹಾಕೊಳ್ಳಿ. ಇದನ್ನೆಲ್ಲ ಡ್ರೈ ಆಗಾದರೂ ನೀವು ತುಂಬ ದಿನ ಸ್ಟೋರ್ ಮಾಡಿರ್ತೀನಿ ಅನ್ನೋದಾದರೆ ಡ್ರೈ ಆಗಿ ಹುರ್ಕೊಳ್ಳಿ. ಇಲ್ಲ ಅವಾಗ ಫ್ರೆಶ್ಶಾಗಿ ಮಾಡ್ಕೊಂಡು ಅವಾಗಲೇ ತಿಂತೀವಿ ಅನ್ನೋದಾದರೆ ಎಣ್ಣೆಲಿ ಹುರಿದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ರೋಸ್ಟ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳಿ. ಸಖತ್ತಾಗಿರುತ್ತೆ. ಅವಾಗ ಮಾಡ್ಕೊಂಡು ತಿನ್ನಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದೆಲ್ಲ ಆದಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹುರ್ಕೊಂಡು ಇಟ್ಕೊಳ್ತಿದ್ದೀನಿ. ಅದು ಕೂಡ ಬೇಕಿದ್ದಕ್ಕೆ ಇಂಪಾರ್ಟೆಂಟಾಗಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಬೇಕಾಗುತ್ತೆ. ಫ್ಲೇವರ್ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಹುರಿದಿಟ್ಕೊಂಡು ಪುಡಿ ಹೊಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ನೀರೆಲ್ಲ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು ಪೌಡರ್ಗೆ. ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ ಆ್ಯಡ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋ ಅಂತಹ ಟೈಮಲ್ಲಿ 1 ಸ್ಪೂನಷ್ಟು ಬಿಳಿ ಎಳ್ಳನ್ನ ಆ್ಯಡ್ ಮಾಡ್ಕೊಳ್ಳಿ. ಟೇಸ್ಟ್ ಸಖತ್ತ ಬರುತ್ತೆ. ಅದಕ್ಕೋಸ್ಕರ ಅಷ್ಟೇ ಪುಡಿ ಹೊಡ್ಕೊಂಡು ಇಟ್ಕೊಂಡ್ರೆ ಈ ಕಡೆ ಇನ್ನೊಂದು ಕಡೆಗೆ ಸ್ವಲ್ಪ ಬಿಸಿನೀರಲ್ಲಿ ಹುಣಸೆಹಣ್ಣ ನೆನೆಸಿಡಿ. ಬೇಗ ಆಗಬೇಕಲ್ವ, ಅದಕ್ಕೋಸ್ಕರ ಹುಣಸೆ ಹಣ್ಣನ್ನ ನೆನೆಸಿಟ್ಟು ಹುಣಸೆಹಣ್ಣೆಲ್ಲ ನೀಟಾಗಿ ಕಿವುಚ್ಕೊಂಡು ಅದರಲ್ಲಿ ಬರೋವಂಥ ಹುಣಸೆಹಣ್ಣಿನ ರಸನ ಒಂದು ಬಾಣಲಿಗೆ ಕಾಯಕ್ಕೆ ಇಟ್ಕೊಂಡು ಅದನ್ನು ಹುಣಸೆ ಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಇದ್ದರೆ ಬೆಲ್ಲ ಹಾಕ್ಕೊಳ್ಳಿ, ಶುಗರ್ ಇದ್ದರೆ ಶುಗರ್ನ ಹಾಕ್ಕೊಳ್ಳಿ, ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಹೇಗೆ ಮಾಡಿದ್ದೀನಿ ಅಂದರೆ ಕಡಲೆ ಬೀಜನ ಮೊದಲೇ ಹುರಿದು ಎತ್ತಿಟ್ಕೊಬಿಟ್ಟೆ. ಅದೇ ಉಳಿದಿರೋ ಅಂಥ ಎಣ್ಣೆಗೆ ಹುಣಸೆ ಹಣ್ಣಿನ ರಸನೋ ಮತ್ತು ಬೆಲ್ಲನೋ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು, ಓಕೆನಾ. ಅಂದರೆ ಯಾವ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಅನ್ನೋದಾದರೆ ಅದು ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ, ತಿಕ್ನೆಸ್ ಬರುತ್ತೆ ಹುಣಸೆಹಣ್ಣು ಬೆಲ್ಲ ಹಾಕಿರೋದು. ಹಾಗೆಯೇ ಎಣ್ಣೆ ಮೇಲೆ ಬರುತ್ತೆ. ಎಣ್ಣೆ ಮೇಲೆ ಬಂದಾಗ ಅದು ಹುಣಸೆಹಣ್ಣು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಅದೆಲ್ಲ ಆದಮೇಲೆ ಪುಳಿಯೋಗರೆ ಗೊಜ್ಜು ಥರ ಬರುತ್ತೆ ಅದು ಹುಣಸೆಹಣ್ಣು, ಓಕೆನಾ. ಅದೆಲ್ಲ ಆದಮೇಲೆ ನೀವು ಪುಡಿ ಮಾಡಿ ಇಟ್ಕೊಂಡಿರ್ತೀರಲ್ವ, ಆ ಪೌಡರ್ನ ನಿಮಗೆ ಇವತ್ತಿನ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದಿಷ್ಟೇ ನಿಮ್ಮ ಕೆಲಸ. ಇದನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊಂಡು, ಬೇಕು ಅನ್ನೋರು ಕೊತ್ತಂಬರಿ ಕರಿಬೇವು ಎಲ್ಲ ಆ್ಯಡ್ ಮಾಡಿಕೊಂಡು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊಂಡಿರೋವಂತಹ ಅನ್ನಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ದೇವಸ್ಥಾನದಲ್ಲಿ ಕೊಡುವಂತಹ ಪುಳಿಯೋಗರೆಗಿಂತನೂ ಟೇಸ್ಟಾಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಒಂದೇ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಒಂದು ಸಲ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ನನಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಲೇಬೇಕು. ಏಕೆಂದರೆ ನಾನು ಪ್ರತಿಯೊಂದು ತಿಂಡಿನೂ ಈ ರೀತಿ ಟ್ರೈ ಮಾಡಿ ಅಂತ ಹೇಳಲ್ಲ. ನನಗಿಷ್ಟವಾದದ್ದು ತುಂಬ ಚೆನ್ನಾಗಿ ಬಂತು ಅನ್ನೋದನ್ನು ಮಾತ್ರ ನಾನು ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ತುಂಬಾ ಟೇಸ್ಟಾಗಿರುತ್ತೆ. ಮಕ್ಕಳು ಖುಷಿಯಿಂದ ತಿಂದರು ನಮ್ಮ ಮನೇಲೂ ಕೂಡ. ಅದಕ್ಕೋಸ್ಕರ ಒಂದು ಸಲ ಪುಳಿಯೋಗರೆ ಪ್ಯಾಕೆಟ್ ಯೂಸ್ ಮಾಡ್ತಿರೋರು ಆಲ್ಮೋಸ್ಟ್ ಮನೆಯಲ್ಲೇ ಸಾಮಾನ್ಯವಾಗಿ ಎಲ್ಲರೂ ಮಾಡ್ಕೋತಾರೆ. ಬಟ್ ನಂತರ ಯಾರು ಅಯ್ಯಂಗಾರ್ ಪುಳಿಯೋಗರೆ ಪೌಡ್ರು ಈ ರೀತಿ ಯೂಸ್ ಮಾಡ್ತಾ ಇರೋರು ಒಂದು ಸಲ ಈ ರೀತಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಹೇಳಿ. ಮೇಲುಕೋಟೆ ಪುಳಿಯೋಗರೆ ನನ್ನ ಫೇವ್ರೇಟ್. ಈ ಪುಳಿಯೋಗರೆಲೇ ನನ್ನ ಫೇವ್ರೇಟ್ ಯಾವುದು ಅಂದರೆ ಮೇಲುಕೋಟೆ ಪುಳಿಯೋಗರೆ. ನಮ್ಮ ಮನೆ ದೇವ್ರು ಮೇಲುಕೋಟೆ ಆಗಿರೋದ್ರಿಂದ ಅಲ್ಲಿಗೆ ಹೋದಾಗೆಲ್ಲ ಅದೊಂದು ಪುಳಿಯೋಗರೆ ಬಾಕ್ಸ್ ಬಿಡೋಲ್ಲ ನಾನು. ಹೋದಾಗೆಲ್ಲ ತೊಗೊಬರ್ತೀವಿ, ಓಕೆನಾ. ಪೌಡರ್ನೂ ತೊಗೊಬರ್ತೀವಿ, ಹಾಗೆಯೇ ಬಾಕ್ಸ್ ಗ್ರೇವಿ ಗೊಜ್ಜು ಬರುತ್ತೆ ಅದನ್ನು ಕೂಡ ತೊಗೊಂಡು ಬರ್ತೀವಿ. 250 ಅಂತ ಅನಿಸುತ್ತೆ ಅದು ಒಂದು ಪ್ಯಾಕೆಟ್ಗೆ, ಪೌಡರ್ಗೆ ಅಷ್ಟು ಜಾಸ್ತಿ ಆಗಿಬಿಟ್ಟಿದೆ. ತೊಗೊಂಡು ಬರ್ತಿದ್ವಿ. ಯಾಕೆಂದರೆ ಅಷ್ಟು ಇಷ್ಟ ಪುಳಿಯೋಗರೆ. ಮೇಲುಕೋಟೆ ಪುಳಿಯೋಗರೆ ಹುಳಿಯಾಗಿ ಖಾರವಾಗಿ ಒಂಥರ ಚೆನ್ನಾಗಿರ್ತಿತ್ತು. ಬಟ್ ಈ ಸಲ ನಾನು ಟ್ರೈ ಮಾಡಿದ್ದೆ ಮೇಲುಕೋಟೆ ಪುಳಿಯೋಗರೆಗಿಂತ 1% ಇದೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ. ಇನ್ನು ಇದನ್ನು ನಾನು ಅನ್ನಕ್ಕೆಲ್ಲ ಕಲಸಿ ಹಾಗೆಯೇ ಫೋಟೋ ತೊಗೊಳೋದು ನನ್ನ ಇವತ್ತಿನ ಬ್ಯುಸಿ ಲೈಫಲ್ಲಿ ನಿಜವಾಗ್ಲೂ ಅದು ನೆನಪೇ ಆಗಲಿಲ್ಲ. ಅದೊಂದು ಪಿಕ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಷ್ಟು ರೆಡ್ ಆಗಿತ್ತು ಪುಳಿಯೋಗರೆ, ಯಾಕೆಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಬಟ್ ಇವತ್ತು ಆ ಫೋಟೋ ನನಗೆ ತಗೊಳಕ್ಕಾಗಲೂ ಇಲ್ಲ, ವಿಡಿಯೋ ಮಾಡ್ಕೊಳಕ್ಕೂ ಆಗಲಿಲ್ಲ. ಇದಿಷ್ಟು ಗೊಜ್ಜು ಮಾಡೋದ್ರೊಳಗಡೆ ಸ್ವಲ್ಪ ಜಾಸ್ತಿ ಲೇಟ್ ಆಗೋಯಿತು. ಬೇರೆ ಮಕ್ಕಳು ಇವತ್ತು 8:15ಗೆ ಸ್ಕೂಲ್ಗೆ ಹೋಗಬೇಕು ಅನ್ನೋದು ಬೇರೆ ಇರೋದ್ರಿಂದ ಹಾಗಾಗಿ ಬೇಗ ಮಾಡಿಬಿಟ್ಟೆ ಅಷ್ಟೇ. ಇನ್ನು ಮಧ್ಯಾಹ್ನದ ಊಟಕ್ಕೆ ಇದು ಇವತ್ತಿನ ಸಾಂಬಾರು ಅಲ್ಲ, ನಿನ್ನೆ ಮಾಡಿಟ್ಟಿರೋ ಸಾಂಬಾರನ್ನ ಇವತ್ತು ಅಪ್ಲೋಡ್ ಮಾಡ್ತಿರೋದು. ಹಾಗೆಯೇ ಇವತ್ತಿನ ಸಿಸ್ಟರ್ ಮೊಟ್ಟೆ ಸಾಂಬಾರು ಮಾಡ್ತಿದ್ದೀರಾ ಅಂತ ಕೇಳ್ಕೊಬಿಡಿ. ನಿನ್ನೆ ಮಾಡಿದ್ದೆ ಇದನ್ನ ಸಾಂಬಾರು, ಬಟ್ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತೇ ಬೇರೆ ಸಾಂಬಾರು ಆಗಿರುತ್ತೆ ನಮ್ಮ ಮನೇಲಿ, ಅದನ್ನು ನಾಳೆ ವಿಡಿಯೋಗೆ ಬರುತ್ತೆ. ಇನ್ನು ಹಸಿ ಅವರೆಕಾಳು ಕೂಡ ತೊಗೊಂಬಂದಿದ್ರು. ಹಸಿ ಅವರೆಕಾಳನ್ನ ನೆನೆಸಿಟ್ಟು ಅವರೆಕಾಯಿನ ಚಿಲ್ಕವರೆ ಹಾಗೆ ಮೊಟ್ಟೆನ ಹಾಕಿ ಮೊಟ್ಟೆ ಸಾಂಬಾರು, ಚಿಲ್ಕವರೆಕಾಳು ಮೊಟ್ಟೆ ಸಾಂಬಾರನ್ನ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಒಂದು ಮುದ್ದೆ ಮಾಡ್ಕೊಂಡಿದ್ದೀನಿ. ಇನ್ನು ಕ್ಯಾರೆಟು ಹಾಗೆಯೇ ಸೌತೆಕಾಯಿ ನನ್ನ ಸೈಡ್ಸ್ ಇದ್ದೇ ಇರುತ್ತೆ, ಸಲಾಡ್ಸ್ ಹಾಗೆ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಕೂಡ ಆಗಿರುತ್ತೆ. ಹಾಗೆಯೇ ಇನ್ನು ರಾತ್ರಿ ಊಟಕ್ಕೆ ಲೈಟ್ ಆಗಿರುತ್ತೆ ನನ್ನ ರಾತ್ರಿ ಊಟ ಯಾವಾಗಲೂ. ನೈಟ್ ಎಷ್ಟೊತ್ತಿಗೆ ಊಟ ಮಾಡಬೇಕು ಅನ್ನೋದನ್ನು ಒಬ್ಬರು ಕಮೆಂಟ್ ಕೂಡ ಹಾಕಿದ್ರಿ ನನ್ನ ಸಬ್ಸ್ಕ್ರೈಬರ್ಸು. ನೈಟು ನೀವು ಆದಷ್ಟು 7 ಗಂಟೆಗೆಲ್ಲ 7-7:30 ಒಳಗಡೆ 7-7:30 ಒಳಗಡೆ ಊಟನ ಮುಗಿಸ್ಕೊಡಿ. 8 ಗಂಟೆ ಮೇಲೆ ಊಟ ಮಾಡೋಕ್ಕೆ ಹೋದರೆ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಏಕೆಂದರೆ ನಾವು 10 ಗಂಟೆ 10:30ಗೆಲ್ಲ ಮಲಗೋದ್ರಿಂದ ಸ್ವಲ್ಪ ನಮ್ಮ ಊಟದ ಟೈಮಿಂಗ್ಸಲ್ಲಿ
2-3 ಅವರ್ಸ್ ಆದರೂ ಗ್ಯಾಪ್ ಇರಲಿ, ಓಕೆನಾ. ನಾವು ಮಲಗೋ ಟೈಮಲ್ಲಿ ಸ್ವಲ್ಪ ಹಸಿವು ಅನ್ನೋದು ಕಾಣಿಸ್ಬೇಕು, ಆವಾಗ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನೈಟು ಆದಷ್ಟು ಬೇಗ ಊಟ ಮಾಡಿ, ಸಂಜೆ ಟೈಮೇ ಊಟ ಮುಗಿಸ್ಕೊಬಿಡಿ. 7 ಗಂಟೆ 7:30 ಒಳಗೆ ನಿಮ್ಮ ಊಟನ ಮುಗಿಸ್ಕೊಬಿಡಿ. ಎಷ್ಟು ತಿನ್ನಬೇಕಪ್ಪ ಅಂದರೆ ಲೈಟ್ ಫುಡ್ ಇರಲಿ, ನೈಟು ಹೊಟ್ಟೆ ಬಿರಿ ತಿನ್ನೋಕೆ ಹೋಗ್ಬಿಡಿ, ಹೊಟ್ಟೆ ತುಂಬ ತಿನ್ನೋಕೆ ಹೋಗ್ಬಿಡಿ, ಓಕೆ. ಇನ್ನು ನೈಟ್ ಊಟ ನಾನು ಸ್ವಲ್ಪ ದೋಸೆ ಹಿಟ್ಟನ್ನ ತೊಗೊಂಡು ಅದು ದೋಸೆನ ಮಾಡಿಕೊಂಡು ಅದ್ರ ಮೇಲೆ ಒಂದು ಮೊಟ್ಟೆನ ಹೊಡೆದಾಕಿ ಅದ್ರ ಮೇಲೆ ಸ್ವಲ್ಪ ಸಾಲ್ಟ್ ಪೌಡರು ಹಾಗೆಯೇ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ತರಕಾರಿ ಗೊಜ್ಜು, ಇದು ಮಕ್ಕಳಿಗೆ ಚಪಾತಿ ಮಾಡಿಕೊಟ್ಟಿದ್ದೆ ನಾನು ನೈಟ್ ಊಟಕ್ಕೆ. ನನಗೆ ದೋಸೆ ಹಿಟ್ಟು ಸ್ವಲ್ಪ ಉಳಿದಿತ್ತು ಅಂದ್ಬಿಟ್ಟು ದೋಸೆ ಹಿಟ್ಟನ್ನ ಹಾಕ್ಕೊಂಡು ತರಕಾರಿ ಗೊಜ್ಜನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ನನ್ನ ನೈಟ್ ಊಟ ಆಗಿರುತ್ತೆ. ಇನ್ನು ನೈಟ್ ಊಟ ಎಲ್ಲ ಆದಮೇಲೆ ಹಾಗೆಯೇ ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂತಿರುವಾಗ ನನ್ನ ಮಗಳು ನೋಡಿಲಿ ಅವಳ ಚೇಷ್ಟೆನ ಟ್ಯಾಟೋ ಹಾಕಿಸ್ಕೊಳ್ಳೋದು ಅಂದರೆ ಇಷ್ಟ ಅಂತೆ. ನನಗೆ ಹಿಂಸೆ ಕೊಡ್ತಿದ್ದಾಳೆ, ಅಮ್ಮ ಟ್ಯಾಟೋ ಹಾಕಿಸ್ಕೊಮ್ಮ ಅಂತ. ನಾನು ಹಾಕಿಸ್ಕೊಳ್ಳಲ್ಲ ಕಣಪ್ಪ, ನನಗೆ ಇಷ್ಟ ಇಲ್ಲ ಅಂದಿದ್ದಕ್ಕೆ ಅವಳೆನ್ನೇ ಕೈಗೆ ಟ್ಯಾಟೋ ಹಾಕ್ತಾ ಇರೋದಿದು. ಅಂದರೆ ಸ್ಕೆಚ್ ಪೆನ್ನ ತೊಗೊಂಡು ಅವಳ ನೇಮ್ನ, ಖುಷಿ ಅನ್ನೋ ನೇಮ್ನ ನನ್ನ ಕೈ ಮೇಲೆ ಬರೆದಿದ್ದಾಳೆ ಆಯಿತಾ. ಆಮೇಲೆ ಫಾಗೆಲ್ಲ ಹಾಕಿ ಮಾಮೂಲಿ ಅಂತ ಟ್ಯಾಟೋ ಹಾಕಿಸ್ಕೊಡೋ ವಿಡಿಯೋ ನೋಡಿರ್ತಾಳಲ್ವ, ಅದೇ ರೀತಿ ಟಿಶ್ಯೂ ಪೇಪರಲ್ಲಿ ಈ ರೀತಿ ರಬ್ ಮಾಡಿದ್ಲು ಆಯಿತಾ. ಆ ಖುಷಿ ಅನ್ನೋ ನೇಮೇ ಅಳಿಸೋಗ್ಬಿಡ್ತು. ಅವಳಿಗೊಂಥರ ಫೀಲ್ ಆಗೋಯ್ತು, ಅಯ್ಯೋ ಹೋಗೇ ಬಿಡ್ತಲ್ಲ, ಇಷ್ಟು ಕಷ್ಟಪಟ್ಟು ಬರೆದು ಹೋಗೋಯ್ತಲ್ಲ ಅಂದ್ಬಿಟ್ಟು ಎಲ್ಲನೂ ತೆಗೆದಾಕ್ಬಿಟ್ಲು. ಪಾಪ ಮಕ್ಳಿಗೂ ಈ ರೀತಿ ಆಸೆ ಇರುತ್ತೆ, ನಮ್ಮಮ್ಮ ನನ್ನ ಹೆಸ್ರು ಹಾಕಿಸ್ಕೊಳ್ಳಿ ಕೈ ಮೇಲೆ ಅಂತ. ನೋಡಿ ಅವಳು ಚೇಷ್ಟೆ ಈ ರೀತಿ. ಅದೊಂದು ನನ್ನ ಫನ್ನಿ ಟೈಮ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ಕೇಳಿದರೆ ವೆಯ್ಟ್ ಲಾಸ್ ಮಾಡ್ಕೋತೀವಿ, ಬಟ್ ಬ್ಯಾಲೆನ್ಸ್ ಮಾಡೋದು ಹೇಗೆ ಸಿಸ್ಟರ್, ಅದನ್ನೊಂದು ವಿಡಿಯೋ ಮಾಡಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ, ನಾಳೆ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ಮಾಡಿದ ಮೇಲೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಹೇಗೆ, ಅದೇ ರೀತಿ ವೆಯ್ಟ್ ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು, ಅಷ್ಟೇ ವೆಯ್ಟ್ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದೇ ಟಾಪಿಕ್ ಬಗ್ಗೆ ತಗೋತಾ ಇದ್ದೀನಿ. ಆ ವಿಡಿಯೋ ಬರುತ್ತೆ ನಾಳೆ ವಿಡಿಯೋದಲ್ಲಿ, ನೋಡಿ ಅಂತ ಹೇಳ್ತೀನಿ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಹೈಪ್ ಅನ್ನೋ ಬಟನ್ ಇದೆ, ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳಿದೆ. ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಬಟನ್ನ ಕ್ಲಿಕ್ ಮಾಡ್ಕೊ, ಬೇಸಿಕ್ ಮೆಂಬರ್ಶಿಪ್ ಕೂಡ ತಗೋಬಹುದು. ಇಂಟ್ರೆಸ್ಟ್ ಇರೋರು ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.